ಅಯ್ಯೋ ಈಗ ಇನ್ಮೇಲೆ ಬರೀ ಕೈಲಿ ಹೋಗ್ಬಾರ್ದು ಮನೆಗೆ. ಯಾಕಂದ್ರೆ ನನ್ನ ಹೆಂಡತಿ ಹೊಟ್ಟಿದ ಪಾಪ. ಇನ್ಮ್ಯಾಗ ಹೋಗೋ ಮುಂದೆ ದಿನ ಏನಾರು ಒಯ್ಬೇಕು. ಹಣ್ಣು ಒಯ್ಬಿಡ್ಲ ಸುಮ್ಮನೆ ಇವತ್ತು. ಹಣ್ಣು ಜ್ಯೂಸು ಏನೇನು ಸಿಗ್ತಾವೆ ಎಲ್ಲ ಒಯ್ತೀನಿ. ಆಕೆ ಏನು ಇಷ್ಟ ಆಗುತ್ತೆ ಅದು ಕುಡಿಲಿ ತಿನ್ಲಿ ಎಲ್ಲ ಮಾಡಲಿ. ತಡಿ ಹಣ್ಣು ತೊಗೊಂಡ ಬಿಡ್ತೀನಿ ತಡಿ. ಹಣ್ಣೆಲ್ಲ ಎಷ್ಟು ಕೊಡ್ತೀಯಪ್ಪ ಹೆಂಗೆ? ಇವು ಕಿತ್ಲಿ ಹಣ್ಣು ಅದಾವಲ್ರಿ 100 ರೂಪಾಯಿ ಕೆಜಿ. ಇವು ಸೇಬು ಹಣ್ಣು ಅದಾವಲ್ರಿ 200 ರೂಪಾಯಿ ಕೆಜಿ ನೋಡ್ರಿ. ಇವು ಬಾಳೆಹಣ್ಣು 50 ರೂಪಾಯಿ ರೀ. ಇವು ಪ್ಯಾರ್ಲ ಹಣ್ಣು ಒಂದು 50 ರೂಪಾಯಿ ರೀ. ಇವು ಅದಾವಲ್ರಿ ದಾಳಿಂಬೆ ಹಣ್ಣು ಅವು 60 ರೂಪಾಯಿ ನೋಡ್ರಿ. ಯಾವ ಬೇಕ್ರಿ? ಯಾವ ತೂಗಿಸ್ಕೊಳ್ರಿ? ಹೌದಾ? ಎಲ್ಲ ಒಂದು ಕೆ ಜಿ ಹಾಕ್ಬಿಡಪ್ಪ, ತೂಗಿಸ್ಕೊಡು. ಆಯ್ತು ತಗೋರಿ. ಹಾಂ, ಇಷ್ಟ ಹಾಕೊಂಡ ತಂದೆ. ಇಲ್ಲ ನನ್ನ ಹೆಂಡತಿ ಕಾಣವಳಲ್ಲ. ಸುನಿತಾ, ಸುನಿತಾ, ಜಲ್ದಿ ಬಾಯಿ ಲೋಟೆ. ಅಲ್ಲ ಮತ್ತೆ ಅವಸರ ಮಾಡಿ ಬರಕ್ಕೆ ಬಿಡ. ಮೆಲ್ಲಕ್ ಬಾ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಮೆಲ್ಲಕ್ ಬಾ. ಬಂದೆ ಇಲ್ಲಿ ನೋಡಿಲಿ ನಿನ್ನ ಸಲುವಾಗಿ ಏನೇನು ತಂದಿನಿ ಅಂತಂದು ಅಷ್ಟೊಂದು ಹಣ್ಣು ತಂದಿನಿ. ನಿಂಗೆ ಹಣ್ಣು ತಿನ್ನಂಗಂದ್ರೆ ಹಣ್ಣು ತಿನ್ನು. ಆಮೇಲೆ ಇಲ್ಲಿ ನೋಡಿದ ಜ್ಯೂಸ್ ಅದಾವು, ಎಲ್ಲ ಹಣ್ಣಿನ ಜ್ಯೂಸಿನ ತಂದಿನಿ. ನಿಂಗೆ ಹಣ್ಣು ತಿನ್ನಕ್ಕೆ ಬೇಸರ ಆದ್ರೆ ಜ್ಯೂಸ್ ಕುಡಿ. ಯಾವ್ದು ಬೇಕು ಯಾವಾಗ ಬೇಕು ನೆನೆಸ್ಕೊಂಡಾಗ ಅದನ್ನು ಕುಡಿ ತಿನ್ನು, ಆಯ್ತಾ? ಏನ್ರಿ ಇದು ಹಣ್ಣಿನ ಮಾರ್ಕೆಟ್ ಜ್ಯೂಸಿನ ಮಾರ್ಕೆಟ್ ತಗೊಂಬಂದು ಮನ್ಯಾಗ ಇಟ್ಟಿರಲ್ಲ. ಅಯ್ಯೋ ಶಿವ್ರಿ ಇಷ್ಟಕ್ಕೊಂದನ ಅಲ್ಲ, ಇಷ್ಟಕ್ಕೊಂದ ನಾನು ಒಬ್ಬಾಕಿ ಯಾವಾಗ ಕುಡಿಬೇಕು ಯಾವಾಗ ತಿನ್ಬೇಕು ಅಂತೀನಿ. ಅಯ್ಯೋ ದೇವ್ರೆ, ಏನ ಇಷ್ಟಕ್ಕೊಂದ ತಂದ್ಬಿಟ್ಟಿಯಲ್ಲ, ಚಲೋ ಹಾಕ್ಬಿಡು. ಸುಂತ ನನ್ಬೇಡ ನೀನು. ಈಗ ಹೊಟ್ಟಿಲದಿದಿ, ಹೊಟ್ಟೆಗ ಇನ್ನೂ ಒಂದು ಕೂಸು ಬೆಳಕತ್ತೈತಿ. ನಮ್ಮ ನೋಡು ಎಷ್ಟು ಕಾಳಜಿ ಮಾಡ್ತಾನೆ. ಏನ್ ಬೇಕತ್ತೇನ ಇನ್ನ ಏನ್ ಬೇಕು ಕೇಳಿ ಕೊಡಿಸ್ಕೋ. ಒಲ್ಲ ಅನ್ಬೇಡ, ತಿನ್ಬಾಕಿ ದಿಂದಾಗ. ಅಯ್ಯ ಹುಚ್ಚುಡುಗಿ, ಹಂಗೆಲ್ಲ ಅನ್ಬಾರ್ದವ. ಇಷ್ಟಕ್ಕೊಂದ ಅಂತಂದು ಬಸರಡ್ ಮಕ್ಕಳು ಎಷ್ಟು ತಿಂದ್ರು ಕಮ್ಮಿ. ಹಿಂಗೆ ಅಡ್ಯಾಡ್ಕೊಂತ ಬಂದು ಹಿಂಗೆ ತಿನ್ಬೇಕು, ಹಿಂಗೆ ಹೋಗಿ ಹಿಂಗೆ ತಿನ್ಬೇಕು. ಹಂಗೆಲ್ಲ ಅನ್ಬಾರ್ದು. ಕಣ್ಣು ಹತ್ತವ ನಮ್ಮ ಕಣ್ಣು ನಮಗೆ ಹತ್ತವು. ಅಲ್ಲ ಇಷ್ಟಕ್ಕೊಂದು ಅನ್ನಕ್ಕೆ ಏನೈತೆ ಸುನೀತ? ನೀನು ಹೊಟ್ಟಿಲ್ಲದಿದ್ದಿ, ಆಮೇಲೆ ರಾಣಿನೂ ಹೊಟ್ಟಿಲ್ಲದಲ್ಲ. ಇಬ್ರು ತಾಲ ಕೊಟ್ಟಾಡ್ತಿ ಅಂದ್ರೆ ಎಲ್ಲಿ ಒಯ್ದಾಕವು. ನಿನಗೆ ಏನಿಷ್ಟ ನೀ ತಿನ್ನ, ಆಕಿಗೆ ಏನಿಷ್ಟ ಅದು ತಿನ್ಲಿ. ಜ್ಯೂಸು ಹಾಕಿಗೂ ನಿನಗೂ ಇಬ್ಬರಿಗೂ ಹಾಕೊಂಡು ತಲಾಗ ಮಾತಾಡ್ಕೊಂತ ಅಕ್ಕ ತಂಗಿ ಕುಂತ್ಕೊಂಡು ಕುಡೀರಿ. ಚಲೋ ಹಾಕ್ಬಿಡು ತಂದದ್ದು. ಅತಂತ ಅಕ್ಕಿ ಗಂಡ ಬರೀ ಯಾವ ನೋಡು ಹೊರಗೆ ಇರ್ತೈತಿ. ಏನೋ ತಂದು ಕೊಡೋದೇ ಇಲ್ಲ, ಕೇಳೋದೇ ಇಲ್ಲ, ಕೇಳಿ ಹಾಕೊಳ್ಳೋದಿಲ್ಲ. ಹಂಗೆ ಬರೀ ಹೊರಗೆ ತಿರುಗ್ತಿರ್ತೈತಿ. ಚಲೋ ಹಾಕ್ಬಿಡಪ್ಪ. ಇಬ್ರು ಹೊಟ್ಟಿಲ್ಲದಾರ, ಒಟ್ಟು ತಿಂದು ಬಂದು ಇರ್ತಾರೆ. ಯಮ್ಮ, ಅಲ್ಲ ಇವು ನಾನು ನನ್ನ ಕೊನೆಗೆ ಒಯ್ದಿರ್ತೀನಿ. ಆಕಿ ಇಲ್ಲಿ ಬಂದು ತಿನ್ನಕ ಬೇಸರ ಮಾಡ್ಕೊಂತಾಳ. ಅಲ್ಲೇ ಕೊನೆಗಾದ್ರೆ ಅಲ್ಲೇ ಕುಂತಿರ್ತಾಳ, ಮಕ್ಕೊಂಡಿರ್ತಾಳಲ್ಲ. ತನಗೆ ಯಾವಾಗ ಬೇಕು ತಿನ್ಬೇಕನ್ಸಿದ್ರೆ. ಆಮೇಲೆ ನಾನು ಕೇಳಿದೆಪ್ಪ, ಬಸ್ರಿದ್ದಾಗ ಏನೋ ಒಂದೊಂದು ಸಲ ರಾತ್ರಿ ನಡತ್ರಾಗೂ ಹೊಟ್ಟೆ ಶೂ ಆಗುತ್ತಂತೆ. ಪಾಪ ಅವಾಗ ಶೂ ಆದಾಗ ಮತ್ತೆ ಆಕಿ ನನ್ನ ಕೇಳಲ್ಲ, ನಿಮ್ಮನ್ನ ಕೇಳೋಕ್ಕಾಗಲ್ಲ. ಅಲ್ಲೇ ಕೊನೆಗಿತ್ತಂತ ತಂಗೆ ಏನು ಬೇಕಾ ತಿಂತಾಳ. ಹಂಗಾಗಿ ಅಲ್ಲೇ ಕೊನೆಗೆ ಇಟ್ಟಿರ್ತೀನಿ. ಇಲ್ಲಿಲ್ಲ ಆಕಿ ಅಂದ್ರೆ ಈಕಿ ಚಂದಾಗಿರ್ಲ ಅಂತಂದು ತೊಗೊಂಬಂದಿನಿ ನಾನು. ಈಕಿ ತಿನ್ಲಿ ಅಂತ ಹೇಳಿ ಲೇ ತಗೊಂಡ್ ನಡಿ. ಕೊನೆ ಇಡು ನಡಿ, ಇಡು ನಡಿ, ಜಲ್ ನಡಿ, ತಗೊಂಡ್ ನಡಿ. ಆಯ್ತ್ರಿ, ಅಲ್ಲೇ ಕೊನೆಗಾದ್ರೆ ಬೇಸಾಗತ್ತೆ ನನಗೆ. ನಂಗೆ ಯಾವಾಗ ಏನು ತಿನ್ಬೇಕನ್ಸ ಅಲ್ಲೇ ಕೈಗೆ ಸಿಗ್ತಾವ, ತಿನ್ನಕ್ಕೆ ಅನುಕೂಲ ಆಗುತ್ತೆ. ಆಯ್ತು ಬಿಡ್ರಿ. ಮನ್ಯಾಗ ಮನೆ ತುಂಬ ಹುಡುಗರು ಒಂದು ಅದಾವ ನೋಡ್ರಿ. ಹಿಡ್ಕೊಂಡು ತಿನ್ಬಿಟ್ರೆ ಕಲೆ ಬಿಡ್ತಾವ. ಮತ್ತೆ ನನಗೆ ತಿನ್ಬೇಕನ್ಸ್ದಾಗ ಇರಂಗೇ ಇಲ್ಲ. ಆಯ್ತು ಬರ್ರಿ, ಕೊನೆಗೆ ಇಟ್ಕೊಂಡ್ಬಿಡ್ತೀನಿ ಸುಮ್ಮನೆ. ವಂಚಕ ಮೆಲ್ಕ. ಅದು ಯಮ್ಮ ಮನ್ಯಾಗ ಹುಡುಗರು ಅಂತದ ನೋಡು. ಅಲ್ಲ ಹುಡುಗರಿಗೇನು ಕೊಟ್ಟರೆ ಏನು ಕಡಿಮೆ ಆಗಲ್ಲ ಬಿಡು, ಕೊಡ್ಬೋದು ಒಂದೊಂದು. ಆದ್ರೆ ಹುಡುಗ ನೋಡು ಒಂದಕ್ಕೆ ಸುಮ್ಮನೆ ಆಗಲ್ಲ. ಹಂಗಾಗಿ ಹಿಂಗೆ ಹೋಗೋ ಬರ್ತಾವ ತಿಂತಾವ, ಹಿಂಗೆ ಹೋಗೋಕೆನ ಒಂದು ರಾಶಿ ಹಣ್ಣು ಹಾಕಿದ್ರು ಖಾಲಿ ಮಾಡ್ತಾವೆ ಒಂದದಿಂದಾಗ. ಹಾಗಾಗಿ ಅವು ಮತ್ತು ಬಸ್ರನ್ ಮಕ್ಳಿಗೆ ಅವಾಗ ಒಟ್ಟು ತಿನ್ಬೇಕು ಅನ್ಸುತ್ತಲ್ಲ, ಅದಕ್ಕೆ ಅಲ್ಲೇ ಕೊನೆಗೆ ಇರಲ್ಲ ಅಂತಂದು ಹಂಗೆ. ತಡಿ, ನಾನು ಒಟ್ಟು ಕೊಟ್ಟು ಮಾತಾಡ್ಬೇಕು. ಬರ್ತೀನಿ ತಡಿ, ಆಮೇಲೆ ಮಾತಾಡ್ತೀನಿ. ರಾಣಿ, ಇಲ್ಲೇ ನಿಂತಿದ್ದೆ ನಾವು ನೀನು? ನಾನು ನೋಡಲಿಲ್ಲ ನಿನ್ನೆ. ಇದು ನಿಮ್ಮ ಮಾವ ಹಣ್ಣು ತಂದನವ, ಜಗ್ಗೆಷ್ಟು ಹಣ್ಣು ತಂದನ. ಜ್ಯೂಸ್ ಬಾಟ್ಲಿಗಳು ತಂದ ನಾವೇನ ಕುಡಿಯೋಕೆ. ನಿನಗೇನಾರ ಹಂಗೆ ಬೇಕು ತಿನ್ನಂಗಾದ್ರೆ ಕುಡಿಯಂಗಾದ್ರೆ ಅಲ್ಲಿ ಮಕ್ಕನ ಕೇಳು. ಒಂದು ಗ್ಲಾಸ್ ಒಯ್ಯ, ಯಾವ್ದಾರ ಜ್ಯೂಸ್ ಕುಡಿಯಂಗಾರೆ ಅದಾಗ ಕೊಟ್ಟು ಹಾಕಿಸ್ಕೊ. ಯಾವ ಹಣ್ಣಾರು ತಿನ್ಬೇಕಾದ್ರೆ ಒಂದು ಹಿಡ್ಕೊಂಬಂದು ಮಕ್ಕನ ಕೈ ಇಸ್ಕೊಂಡೆ. ಏನು ಅಜ್ಜಿ, ನನಗೇನು ಹಣ್ಣು ಪಣ್ಣು ತಿನ್ಬೇಕಂತ ಏನು ಆಸೆ ಇಲ್ಲ. ನಾ ಏನು ಒಳ್ಳೆ ನನಗೆ ಯಾವುದೂ ಹಿಂಗೆ ಅದೇ ತಿನ್ನಬೇಕು ಇದು ತಿನ್ಬೇಕು ಅಂತ ಏನಿಲ್ಲ. ನನಗೆ ಮನೆಯಾಗ ರೊಟ್ಟಿ ಪಲ್ಯ ಮಾಡಿರ್ತೈತಲ್ಲ ಅದ ಇಷ್ಟ ನಂಗೆ, ಅದನ್ನೇ ತಿಂತೀನಿ. ನೀವೇನು ಚಿಂತೆ ಮಾಡಬೇಡ್ರಿ. ಪಾಪ ಅಕ್ಕ ಮಾವರು ಒಳ್ಳೆ ನೋಡಂಗಿಲ್ಲ. ಅಕ್ಕ ಎಷ್ಟು ಬೇಜಾರಾತ ಏನ. ಅಜ್ಜಿ, ಮಾವರು ಹಂಗೆ ಯಾಕೆ ಮಾಡ್ತಾರೆ? ಯಾವಾಗ ನೋಡು ಮನಿ ಅನ್ನಂಗಿಲ್ಲ, ಮನಿ ಹೆಂಡತಿ ಮಕ್ಕಳು ಮನಿ ಅನ್ನಲ್ಲ. ನೋಡು 3 ಹೊರಗೆ ಇರ್ತಾರೆ. ಅಲ್ಲ ಹೊಟ್ಟಿಲಿಂದ ಹೆಂಡತಿ ಈಗ ಅದ ನೋಡು. ದೊಡ್ಡ ಮಾವರು ಹೆಂಗೆ ಹೆಂಡತಿಗೆ ಎಷ್ಟು ಕಾಳಜಿ ಮಾಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ, ತೋರ್ಸ್ಕೊಂಡ್ ಬರ್ತಾರೆ, ಹಣ್ಣು ಕೊಡ್ತಾರೆ, ತಿನ್ನಾಕ ಎಲ್ಲ ಮಾಡ್ತಾರೆ. ಆಮೇಲೆ ಅವರ ಏನಾರ ಮಾಡ್ಕೊಂಡು ಹೋಗಿ ಆಕಿ ತಿನ್ನಿಸ್ತಾರೆ. ಅಕ್ಕಗ ಗೊತ್ತನ ಇವ್ರ ಮಾಮಾರು ಒಟ್ಟ ಏನು ನಾನು ನೋಡಿ ಇಲ್ಲಿಗೆ 3 ತಿಂಗಳು ಹಾಕಿ ಬಂತಲ್ಲ, ಒಟ್ಟ ಒಂದು ಚೂರ ಹಿಂಗೆ ಬೇಕನ್ನುವಂತೆ ತಂದದ್ದಾಗಲಿ ಏನೂ ನಾನು ನೋಡೇ ಇಲ್ಲ. ಅಲ್ಲ ತರೋದು ಬೇಡ, ಪ್ರೀತಿಲಿಂತ ನಾಲ್ಕು ಮಾತಾಡೋಕೆ ಕುಂದಿರ್ಬೇಕ ಮನ್ಯಾಗ, ಅದನ್ನೂ ಇಲ್ಲ. ಏನಮ್ಮ ಹಿಂಗೆ ಯಾಕೆ ಇವರು ಮಾಮಾರು ಅದೇ ತಿಳ್ವತ್ತು. ಯಾವ ನೋಡು ಸಿಟ್ಟು ಮಾಡ್ತಾರಲ್ಲ, ಹೆಚ್ಚು ಕಮ್ಮಿ ಏನಾರು ಮಾತಾಡ್ರೆ ಹಂಗೆ ನಮ್ಮನೆ ಸಿಟ್ಟೇ ಇರ್ತಾರೆ ಯಾವ ನೋಡು. ಸೊಕ್ಕು ಮಾಡ್ತೈತೆ. ಅದು ಏನು ಮಾಡೋಕ್ಕಾಗತ್ತೆ. ಅವ್ನು ಹಂಗೆ ಬೆಳೆದ್ಬಿಟ್ಟಾನ. ಅವಂಗ ಎಲ್ಲರೂ ಉಪಪ್ ಮಾಡಿಬಿಟ್ರೆ ಬೆಳಸ ಮುಂದೆ ಅವ್ರಿಗೂ ಅದೆಲ್ಲ ಚಂದಾಗಿ ಇದು ಮಾಡಿದ್ರೆ ಕಟ್ಟದ ಬುದ್ಧಿ ಹೇಳಿದ್ರೆ ಹಿಂಗೆ ಇರ್ತೈತೆ. ಅವಾಗೆಲ್ಲ ಬೆಳೆಸೋ ರೀತಿನ ತಪ್ಪಿಬಿಡ್ತೆ. 3 ಮಂದಿನೂ ಹಂಗೆ ಆತು. ಈಗ ನಿನ್ನ ಗಂಡು ಒಂದು ನಮ್ಮನೆ ದೊಡ್ಡತ್ತ ಆತ ಒಂಥರ ಬರೀ ಹೆಂಡತಿ ಸರಿ ಹಿಡ್ಕೊಂಡು ಹೋಗತ್ತ ಅಂತ ಅಂತೀವಿ. ಮತ್ತು ಒಂದು ಲೆಕ್ಕ ಹೆಂಡತಿ ಚೆನ್ನಾಗಿ ನೋಡ್ಕೊತಾನೆ. ಇವನು ದುಡಿಮೆ ಅದು ಇದು ಅಂತಂದು ಹೋದ, ಬರೀ ಅದ್ರ ಕಡೆ ನಾನು ಹೊರಗೆ ಇರ್ತಾನೆ. ಇನ್ನು ಸಣ್ಣ ಆತ ಓದಕ್ಕಂತ ಹೋದ, ಇನ್ನು ಈಗ ದುಡಿಯೋಕೆ ಹತ್ತೇನೆ. ಏನು ಮಾಡ್ಬೇಕವ? ನನಗೆ ನಿಮ್ಮ ಗಂಡಿಗಾರ ಹೇಳಲ್ಲಿ ನಿಮ್ಮ ಅಕ್ಕಗೆ ಒಟ್ಟು ಹಣ್ಣು ಪಣ್ಣು ಏನಾರು ತೊಗೊಂಬರಕ್ಕೆ.
ಅಯ್ಯೋ ಅಜ್ಜಿ ಇದು ನೀವು ಹೇಳ್ಬೇಕಣ್ಣಜ್ಜಿ ಈ ಮಾತು ನನಗೆ ಯಾವಾಗಲಿಂದ ತಲೆ ಕೊರೆಯಕತ್ತಿತ್ತು ಗೊತ್ತನ. ಅಕ್ಕ ಪಾಪ ಏನೂ ತಿನ್ನಂಗಿಲ್ಲ ಏನಿಲ್ಲ, ಏನಾರ ಅಕ್ಕಿ ತರಿಸ್ಬೇಕಂತಂದು ಯಾವಾಗಲೇನು ಅನ್ಕೊತ ಆದ್ರೆ ಏನು ಮಾಡೋದು, ನಮ್ಮ ಕೈಯಾಗ ರೊಕ್ಕ ಇಲ್ಲ, ಇವ್ರ ಕೈಯಾಗೂ ರೊಕ್ಕ ಇಲ್ಲ. ಏನು ದುಡಿಯಾಕ ಅದ ಮಾವಾರಂತಲ್ಲಿ ಹೋಗ್ತಾರೆ ನನ್ನ ಕೈಯಾಗ ಕೆಲಸ ಮಾಡಕ್ಕೆ. ಏನಾರ ಒಟ್ಟು ರೊಕ್ಕ ಇಸ್ಕೊಳ್ಳೋಂದ್ರೆ ಇಲ್ಲ ಒಂದಿಟ್ಟು ಅಂದ್ರೆ ಅವ್ರವ್ವ ಕೊಡಿಸೇ ಕೊಡಂಗಿಲ್ಲ. ಇವ್ರ ಕೈಯಾಗ ರೊಕ್ಕನ ಎಲ್ಲಿ ಹೆಂಡ್ತಿಗೇನು ತರ್ತಾನೆ ಹೆಂಡ್ತಿಗೇನು ಕೊಡಿಸ್ತಾನೆ ಅಂತಂದು ₹1 ಸತ್ಯಕ್ಕೂ ಕೊಡಿಸ್ಕೊಡಂಗಿಲ್ಲ. ಮತ್ತು ನಾನು ಹೆಂಗೆ ಮಾಡಲಿ, ನನಗಾಗಲೇ ಅನಿಸಿತ್ತು. ಆದ್ರೆ ಏನು ಮಾಡಲಿ, ಅಸಹಾಯಕ ಆಗ್ಬಿಟ್ಟಿನಿ. ಪಾಪ ಅಕ್ಕನ ಮಕ್ಕ ನೋಡಿದ್ರೆ ಏನು ಮಾಡೋಕ್ಕಾಗಲ್ತಲ್ಲ ಅಂತ. ಅಲ್ಲ ಅಕ್ಕಂದರ ಒಂದು ಪತ್ತು ಈಗಿನ ಹೊಟ್ಟಿಲದಳ ಅಕ್ಕಿ ತವ್ರ ಮನೆಯಾಗಾದ್ರೂ ಚೆನ್ನಾಗಿರ್ತಾಳೆ ಏನೋ ಗೊತ್ತಿಲ್ಲ. ನಂದಂತೂ ಪೂರ್ತಿ ನಾನೇನು ಹೊಟ್ಟಿಲಾದ್ರೆ ಇವಾಗೇ ನಾ ಏನು ಹೊಟ್ಟಿಲಿಲ್ಲ ಅಂದರೂ ನನ್ನ ಗಂಡಕ್ಕೆ ₹1 ಏನಾರು ತಂದು ಕೊಡಕ್ಕೆ ಹೊಟ್ಟಿಲಾದ್ರೂ ನನ್ನ ಪರಿಸ್ಥಿತಿನೂ ಅದೇ. ಏನು ತಂದು ಕೊಡಂಗೆ ಇಲ್ಲ ನನಗೂ ನನ್ನ ಗಂಡ. ಯಾಕಂದ್ರೆ ಅದನ್ನಂತೆ ರೊಕ್ಕ ಇರಲ್ಲ, ಇನ್ನೇನು ನನಗೆ ತಂದು ಕೊಡ್ತಾನೆ. ನೋಡೋಣ ಕಾಲ ಹೆಂಗೆ ಇರುತ್ತೋ ಏನೋ ನೋಡೋಣ ಮುಂದೆ. ಹೌದು ಬಿಡವ್, ಅದೇನು ಕರೆ ಐತಿ. ನಾನಾರ ತರ್ಸ ನನ್ನ ಕೈಯಾಗಾರ ಎಲ್ಲಿರ್ತೇವೆ ರೊಕ್ಕ. ಅವನೇ ಈಕಿ ರಾಣಿ ಗಂಡನ ಅವಾಗ ಒಟ್ಟು ನನ್ನ ಕೈಯಾಗ ಒಟ್ಟು ರೊಕ್ಕ ಇಟ್ಟಿರ್ತಾನೆ. ಅವಾಗ ಗುಳಿಗೆ ಪಳಿಗೆಗೆ ಹಾಕವು. ಏನು ಮಾಡೋದೇನು, ಬೈದು ಒಟ್ಟು ಏನಾರು ಹೇಳಿದ್ರು ಹ್ಞೂ ಹ್ಞೂ ಅಂತೈತೆ ಹೋಗತ್ತೆ. ಅಂದ್ರೆ ಪುರ್ಸತ್ಗೆ ಇಲ್ದಂಗೆ ನಿಂದ್ರಲ್ಲ ಮಾತಾಡಲ್ಲ ಹೋಗ್ಬಿಡ್ತಾನೆ. ಏನು ಮಾಡ್ಬೇಕು ನಾವು ಇವ ಯವ್ವ ಇಷ್ಟಕ್ಕನ್ನ ಹಣ್ಣು ಇಷ್ಟಕ್ಕನ್ನ ಜ್ಯೂಸ್ ರಾಣಿಗೆ ಹಾಕಿ ಗಂಡ ಬಸರೆ 3 ತಿಂಗಳಾದ್ರೂ ಮೋಸ ನೋಡಿಲ್ಲ. ನನ್ನ ಗಂಡ ನೋಡು ಇನ್ನು ಬಸರೆಗತ್ತಡ ಇಷ್ಟೆಲ್ಲ ತಂದು ಕೊಡ್ತಾನೆ. ನನ್ನ ಹಣೆವರೆಗೂ ಅಂದ್ರೆ ನೀ ಎಷ್ಟು ತಂದು ಕೊಡ್ತಾನೋ, ಏನೇನು ತಿನ್ನಿಸ್ತಾನೋ, ಎಷ್ಟು ಪ್ರೀತಿ ಮಾಡ್ತಾನೋ ಗೊತ್ತೇ ಇಲ್ಲ. ಯವ್ವ ದೇವ್ರೆ. ಸವಿತಾ ಇಲ್ಲೋಡ, ಇವೆಲ್ಲ ಹಣ್ಣು ಇಲ್ಲೇ ಕೊಳಗೆ ಇಟ್ಕೋ, ಜ್ಯೂಸನ್ನು ಇಲ್ಲೇ ಇಟ್ಕೋ. ಮತ್ತು ನೀನು ರಾಣಿಗೆ ಅವ್ರಿಗೆ ಇವ್ರಿಗೆ ಅಂತ ತೊಗೊಂಡೆ ಕೊಡೋಕೆ ಹೋಗ್ಬೇಡ. ನನ್ನ ಹೊಟ್ಟೆಗೆ ನನ್ನ ಕೂಸು ನಿನ್ನ ಹೊಟ್ಟೆಗೆ ಚೆಂದಾಗಿ ಬೆಳಿಬೇಕದು. ಹೆಂಗಿರ್ಬೇಕಂದ್ರೆ ಹಂಗೆ ಈ ಆ್ಯಪಲ್ ತಿಂತೀಯಲ್ಲ, ಆ್ಯಪಲ್ ಹಂಗೆ ಜ್ಯೂಸ್ ಕುಡಿತಿಲ್ಲ, ಹಂಗೆ ಕಲರ್ ಮಿಂಚುತ್ತಿರ್ಬೇಕು ಹಂಗೆ ನನ್ನ ಕೂಸು. ಮತ್ತು ನೀನು ಹೋಗಿ ಎಲ್ಲ ಅಲ್ಲೇ ದಾನ ಮಾಡಿಗಿಡಿ. ಆಮೇಲೆ ಹುಡುಗರು ಭಾಳ ಕಾಡ್ದ ಹೋಗು, ಕಗ್ರಾಸ್ ಕಾಡ ಅವಕ್ಕೆ ಒಂಚೂರು ಸಣ್ಣ ಸೂಕ್ಷ್ಮ ಅವ್ರವ್ರ ಕಲಿಸೇ ಇಲ್ಲ. ಅವು ಮತ್ತು ಎಲ್ಲ ಹಂಗೆ ನಮ್ಮನೆ ಮಂಗ್ಯ ತಿನ್ನ ಕಪ್ಪ ತಿಂದು ಒಗ್ಯೋದು ಹಿಂಗೆ ಮಾಡ್ತಾವೆ. ಅವಕ್ಕೂ ತೋರಿಸ್ಬೇಡ, ಸುಮ್ಮನೆ ಇಲ್ಲೇ ಇಟ್ಕೋ. ಕೊನೆ ಯಾವಾಗಲೂ ಚಿಲ್ಕ ಹಾಕು. ನಿನ್ಗೇನು ಬೇಕತ್ತೀನಿ ಇನ್ನೂ ನಿಂಗೆ ಏನಾರ ತಿನ್ಬೇಕು ಅನ್ಸುತ್ತೆ ನನಗೆ ಹೇಳು, ಎಲ್ಲ ತಂದು ಕೊಡ್ತೀನಿ. ಎಲ್ಲ ಕೊನೆಗೆ ಇಟ್ಕೋಬೇಕಾದ್ರೆ ಎಲ್ಲೂ ಹೊರಗೆ ಹೆಂಗಿಲ್ಲ ನೋಡು. ಆತ್ರಿ, ನೀವು ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ಇಷ್ಟು ಕಾಳಜಿ ಮಾಡ್ತಾರಂದ್ರೆ ನಾನು ಯಾಕೆ ಅದನ್ನ ಮಾಡಕ್ಕೆ ಹೋಲ್ರಿ. ಇಲ್ಲ ನಾನೇ ತಿಂತೀನಿ ತಗೋರಿ, ನಾನೇ ಕುಡಿತೀನಿ. ಹಂಗೆ ಬರೋ ಮುಂದೆ ಕೇಸರಿ ತೊಗೊಂಬರ್ತೀನಿ. ಅಲ್ಲಿ ನನ್ನ ಗೆಳೆಯ ಅಂದ ತರ್ಬೇಕಂದ್ರೆ ನೆನಪ ಹಾರಿಬಿಟ್ಟೆ. ಕೇಸರಿ ಹಾಲು ಬಾದಾಮಿ ಅದನ್ನೆಲ್ಲ ತಿನ್ಬೇಕಂತ ನೋಡು. ಬಾದಾಮಿ ಹಾಕ್ಕೊಂಡು ಅಲ್ಲ ಕೇಸರಿ ಹಾಕ್ಕೊಂಡು ಬಿಸಿ ಹಾಲು ಕುಡಿಬೇಕಂತ. ಹುಟ್ಟದು ಕೂಸು ಕೆಂಪಗೆ ಚಂದ ಹುಟ್ಟುತ್ತಂತೆ. ಏನು ಕೇಸರಿ ತಂದ್ಕೊಡ್ತೀನಿ, ಕೇಸರಿ ಹಾಲು ಕುಡಿಯ. ಆಯ್ತು ರೀ. ಆಮೇಲೆ ನಂಗೆ ಇನ್ನೂ ಒಂದು ತಿನ್ನಂಗೆ ಆಗೈತ್ರಿ. ಏನು ತಿನ್ನಂಗಾಗೈತಿ ಹೇಳು, ನೀ ಏನು ಕೇಳ್ತೀಳ ಎಲ್ಲ ತಂದ್ಕೊಡ್ತೀನಿ ರೀ. ನಂಗೆ ಅದು ಬ್ರೆಡ್ ಬಿಸ್ಕೆಟು, ಆಮೇಲೆ ಇವು ಬನ್, ಆಮೇಲೆ ಪಫ್ ಅಂಥವು, ಆಮೇಲೆ ಚಿಪ್ಸ್ಗಳು ಇಂಥವೆಲ್ಲ ತಿನ್ನಂಗಾಗೈತ್ರಿ. ಒಂಚೂರು ಅವನೊಂದು ಸ್ವಲ್ಪ ತಂದಿಡ್ರಿ. ಇವು ಸ್ವೀಟ್ ಒಂದಂದ್ರೆ ತಲೆ ಒಂಥರ ಚಿಟ್ಟಿ ಹಿಡಿತೈತಿ. ಒಂಚೂರು ಅವು ಒಂಚೂರು ಆದರೆ ಇವು ಬೇಕಂದಾಗ ಇವು, ಅವು ಬೇಕಂದಾಗ ಅವು ತಿನ್ನಕ್ಕೆ ಬರುತ್ತೆ. ಅಷ್ಟೇ ಓದಿಲ್ಲ. ಆಯ್ತು ಎಲ್ಲ ತೊಗೊಂಬರ್ತೀನಿ. ಹುಷಪ್ಪ ಮಕ ತಗೊಂಬಂದೆ. ರಾಣಿ ಹೊಟ್ಟೆ ಭಾಳ ಹಸ್ತೈತೆ, ಬಾ ಊಟಕ್ಕೆ ನೀಡ್ಕೊಡ್ಬಾ. ಊಟಕ್ಕೆ ನೀಡ್ಕೊಡು ಅಂದ್ರೆ ಮಾತಾಡುವಲ್ಲಿ ಆ ಕಡೆ ಒಳಗೆ ಕುಂದಿರ್ತೀಯಲ್ಲ, ಯಾಕೆ ಏನಾಯ್ತು? ಮಾತಾಡ್ಸ್ಬೇಡ್ರಿ ನನ್ನ. ಯಾಕೆ ಏನಾಯ್ತಾಗಲೇ ಇದಕ್ಕಿದ್ದಂಗೆ ನಿನಗೆ ಹಂಗೆ ಒಮ್ಮಿದ್ದ ಮಕ್ಳಿಗೆ ಏನೇನು ಹಾಕತ್ತೇನೆ? ಒಮ್ಮೆ ನೆಟ್ಟಿಗಿರ್ತೀವಿ, ಒಮ್ಮೆ ಹಂಗೆ ಸೊಟ್ಟಿಗಿರ್ತೀಯಲ್ಲ. ಈಗೇನಾಯ್ತು ಮಕ್ಳಿ? ಅಲ್ಲ ನಿಮಗೊಂದ ಮನೆಗೆ ಎಲ್ಲರೂ ಮಾತಾಡ್ತಾರನ? ನಿಮ್ಗೊಂದ ಎಲ್ಲರೂ ಏನಾರ ಹೆಂಡತಿ ತಂದ್ಕೊಟ್ರೆ ಹಂಗೆ ಹಿಂಗೆ ಅಂತಾರನ? ಈಗ ಮಾಮಾರು ಅವ್ರ ಹೆಂಡತಿ ಬಸರದಾಳಲ್ಲ, ಎಷ್ಟು ತಂದ್ರೆ ಗೊತ್ತಾ? ರಾಶಿ ಹಣ್ಣು ಜ್ಯೂಸು ಏನು ಬೇಕತ್ತಂದ. ಅದಕ್ಕೆ ಎಲ್ಲರೂ ಮನೆಯಾಗ ಖುಷಿ ಪಟ್ರು. ಚಲೋ ಆತ್ ಬಿಡಪ್ಪ ನಿನ್ನ ಹೆಂಡತಿಗೆ ಚಲೋ ಆತು ತಿನ್ನುವ ಹಂಗೆ ಹಿಂಗೆ ಅಂತಂದು ಎಲ್ಲ ಅಂದರು. ಸಾಲದಕ್ಕೆ ಅಮ್ಮ ಅಜ್ಜಿಯರು ಒಂದು ರಾಣಿ ಹೊಸ ಕೊಡು ಅಂದ್ರೆ ಇಲ್ಲ ನಾನು ಹೆಂಡತಿಗೆ ತಂದೀನಿ ಹಂಗೆ ಕೊನೆಗಿರ್ಲಿ ಹಂಗೆ ಹಿಂಗೆ ಅಂತಂದು ಅಷ್ಟು ಕೊನೆಗೆ ಹೋಗಿ ಇಟ್ಕೊಂಡ್ಬಿಟ್ರು. ಮತ್ತು ನಾನು ಹೊಟ್ಟಿಲದೇನಿಲ್ರಿ, ನನ್ನ ಹೊಟ್ಟೆಗೂ ಒಂದು ಪಾಪು ಐತಿ, ನನಗೂ ಏನೋ ತಿನ್ಬೇಕು ಅನ್ಸುತ್ತೆ. ಅಲ್ಲ ಯಾಕೆ ನೀವು ಒಂಚೂರು ನನ್ನ ಕಡೆ ಲಕ್ಷ್ಯ ಕೊಡಲ್ಲ? ಯಾಕೆ ನೀವು ನನ್ನ ಕಡೆ ಹೊಳ್ಳು ನೋಡಲ್ಲ? ಬರೀ ಯಾವಾಗ ನೋಡು ಹೊರಗೆ ಇರ್ತೀರಿ. ಮನೆಗೆ ಹೋಗ್ಬೇಕಿ ನಿಮ್ಮ ಸುಳ್ಳೆ ಕಾಯ್ತಿರ್ತಾಳ ಆಕಿ. ಈ ಒಂದು ಆಸೆ ಭಾವನೆ ಏನು ನಂದು ಯಾವುದಕ್ಕೂ ನೀವು ಇದನ್ನೇ ಇಲ್ಲಲ್ಲ. ಒಂಥರ ನಿಮ್ಗೆ ಹೆಂಗಂದ್ರೆ ಇದು ಒಂಥರ ಲಾಡ್ಜ್ ರೂಮು, ಸುಮ್ಮನೆ ಬರೋದು ಮಕ್ಕಳೋದು ಸ್ನಾನ ಮಾಡೋದು ಹೋಗೋದು ಇಷ್ಟೇ ಇದಕ್ಕಾಗಿ ಸೀಮಿತ ಆಗಿಬಿಟ್ಟೈತಲ್ಲ. ನಾನು ಬೇಕಿಲ್ಲ ಅದೀನಿ ನಿಮ್ಮ ಸಲ ಒಂದು ಜೀವ ಕಾಯ್ತಿರ್ತೈತೆ ಅನ್ನೋದು ಯಾವುದೂ ಇಲ್ಲ. ಈಗ ಸಾಲದಕ್ಕೆ ಇನ್ನೂ ಒಂದು ಜೀವ ಹುಟ್ಟಾಕತೈತಿ, ಅದನ್ನೂ ಇಲ್ಲ ನಿಮಗೆ. ಯಾಕೆ ಹಿಂಗೆ ಮಾಡ್ತೀರಿ? ಹೊಳ್ಳು ನೋಡಲ್ಲ ನೀವು. ಯಾಕೆ ನನ್ನ ಏನೂ ತಂದು ಕೊಡಂಗಿಲ್ಲ? ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಗಂಡ ಹೋದಿಲ್ಲ, ನಿಮಗೂ ಹೌದು ಮಗು ಹೋದಿಲ್ಲ, ನಾಳೆ ನಿಮ್ಮನ್ನ ಅಪ್ಪ ಅಂತ ಕರಿತಿತ್ತಿಲ್ಲ. ಯಾಕೆ ಹಿಂಗೆ ಮಾಡ್ತೀರಿ ನೀವು? ನನಗೆ ಯಾಕೋ ನೀವು ಮಾಡಕತ್ತೆ ಸರಿ ಅನಿಸ್ತು. ಏನು ನಿಮ್ಮ ಉದ್ದೇಶನಾದರೂ ಏನು ಮನಸ್ಸಿನಾಗ? ಅಲ್ಲ ನಾನು ನಿಮಗೆ ಬೇಕಿದ್ದಿಲ್ಲ ಅಂದರೆ ಯಾಕೆ ಮದುವೆ ಮಾಡ್ಕೊಂಡ್ರಿ? ಮತ್ತು ನಾನು ಇಷ್ಟ ಇಲ್ಲ ಹೌದಂತ ಕೇಳಿದ್ರೆ ಹ್ಞೂ ಇಷ್ಟ ಅಂತಲೇ ಮಾಡ್ಕೊಂಡ್ರಿ. ಈಗ ನೋಡಿದ್ರೆ ಹಿಂಗೆ ಮಾಡಕತ್ತೀರಿ. ಹಂಗೆ ಇಷ್ಟ ಇಲ್ಲ ಅವತ್ತು ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ. ನಾ ಬೇರೆ ಯಾರು ಮಾಡ್ಕೊತಿದ್ದೆ, ಇವಾಗ ಇಷ್ಟ ಅಂತೇಳಿ ನಾನು ಹಿಂಗೆ ಮಾಡ್ಕೊಂಡು ಈ ಥರ ನಡೆಸ್ಬೋದು. ನನಗೆ ಯಾಕೋ ಇಷ್ಟ ಅನಿಸ್ವಲ್ತು. ನನಗೂ ಆಸೆ ಐತ್ರಿ. ಈಗ ಬೇರೆದವರು ಹಾಗೆಲ್ಲ ಇದ್ದಾಗ ನಾನು ಹಿಂಗೆ ಇರ್ಬೇಕಂದ್ರೆ ಯಾರು ಹೋಗ್ತೈತೆ ಹೇಳ್ರಿ? ಹೆಂಗಿರ್ಬೇಕು ಹೇಳ್ರಿ? ಎಷ್ಟು ಸಹಿಸ್ಕೋಬೇಕು?
ಮನೆಯೊಳಗೆ ಹಂಗೆ ಸಹಿಸ್ಕೋಬೇಕು. ಹಂಗೇನಾರ ಅವ್ರ ನಿಮ್ಮ ಅಕ್ಕ ತಂಗಿರ್ದು ನಿಮ್ಮ ತಾಯರ್ದು ಹೇಳಕ್ಕೆ ಹೋದ್ರೆ ವಾಪಸ್ ಬಂದು ನನಗೆ ಬಡಿತೀರಿ. ದಿನ ಏನಾರ ಒಂದು ಕಿರಿಕಿರಿಗಳು ಇರ್ತಾವೆ, ದಿನ ಒಟ ಅಂತಾರೆ, ಚುಚ್ಚುಮಾತು ಮಾತಾಡ್ತಾರೆ, ಕೆಲಸದ ಮೇಲೆ ಕೆಲಸ ಹೇಳ್ತಾರೆ, ಒಂದು ಕೆಲಸ ಮಾಡಂಗಿಲ್ಲ. ಅವ್ರದ್ದು ಅವ್ರ ಮಕ್ಕಳದು ಎಲ್ಲ ಮಾಡ್ತೀನಿ. ಏನೋ ಒಂಚೂರು ಅಂದದ್ದು ಮನಸ್ಸು ಬೇಜಾರು ಮಾಡ್ಕೊಂಡು ನಿಮ್ಮ ಎದುರಿಗೆ ಹೇಳಿದ್ರೆ ಅದನ್ನೇ ಒಂದು ದೊಡ್ಡ ರಾಮಾಯಣ ಮಾಡಿ ನಮ್ಮ ಅಕ್ಕಂಗಂತಳನು ನಮ್ಮ ಹಿಂಗಂತಳನು ಅವ್ರ ಬಗ್ಗೆ ಚಾಳ ಹೇಳ್ತೀನೋ ಅಂತೇಳಿ ನನಗೆ ಉಲ್ಟಾ ಬಡಿತೀರಿ. ಅವ್ರು ಹೇಳಿದ ಮಾತು ಒಂದು ನೀವು ನಂಬೋದೇ ಇಲ್ಲ. ಅವ್ರು ಹೇಳಿದ ಮಾತೇ ನಿಮಗೆ ಕರೆವು, ನಾ ಹೇಳೋ ಎಲ್ಲೂ ಬರೀ ಸುಳ್ಳು. ಅಲ್ಲರಿ ನಾನು ನಿಮ್ಮ ಹೆಂಡತಿ ಕಟ್ಕೊಂಡು ಹೆಂಡತಿ, ನಾನು ನಿಮ್ಮ ಎದುರಿಗೆ ಸುಳ್ಳು ಹೇಳಿ ಏನು ಸಾಧಿಸೋದೈತಿ? ಅವ್ರು ಸುಳ್ಳು ಹೇಳ್ತಾರೆ, ಆದ್ರೆ ನೀವು ನಾನು ನಂಬಲ್ಲ, ಅವ್ರನ್ನ ನಂಬ್ತೀರಿ. ಅದು ಎಷ್ಟಾಗಲಿ ನೀವು ಒಂದೇ ರಕ್ತ ಒಡ ಹುಟ್ಟಿದವರು, ಒಂದೇ ತಾಯಿ ಹೊಟ್ಟೆ ಹುಟ್ಟಿದವರಲ್ಲ, ಅವ್ರ ಮಾತೇ ನಿಮ್ಗೆ ಸತ್ಯ. ನಾನು ಎಷ್ಟಾಗಲಿ ಹೊರಗೆ ನಿಂತ್ರ ಬಂದೇಕಿ, ಕಟ್ಕೊಂಡು ಬಂದೇಕಿ, ಎಷ್ಟು ತಿಂದೇಕಿ, ನಾನು ಈಗೀಗ ಬಂದೇಕಿ. ಆಮೇಲೆ ನನ್ನ ಬಗ್ಗೆ ನಿಮಗೆ ಎಳ್ಕಾಲನಷ್ಟು ಪ್ರೀತಿ ಇಲ್ಲ, ಬೆಲೆ ಇಲ್ಲ. ಹಾಗಾಗಿ ನನ್ನ ಮಾತು ನಿಮ್ಗೆ ಅರ್ಥನೇ ಆಗಲ್ಲ. ಅದ ಮಾಮಾರು ಹಂಗಲ್ಲ ನೋಡ್ರಿ, ಎಷ್ಟು ಚಂದ ಹೆಂಡತಿಗೆ ಬೆಲೆ ಕೊಡ್ತಾರೆ, ಎಷ್ಟು ಆಕೆ ಮಾತಿ ಬೆಲೆ ಕೊಡ್ತಾರೆ. ಆಕೆಗೆ ಯಾರು ಏನೂ ಅನ್ಬಾರ್ದು ಆ ಥರ ಆಕಿನ ಅಷ್ಟು ಇದರಲ್ಲೇ ನೋಡ್ಕೊತಾರೆ. ಹಾಗಾಗಿ ಆಕೆ ಯಾರು ಏನೂ ಅನ್ನಂಗೆ ಇಲ್ಲ. ನನಗೆ ಎಲ್ಲರೂ ಬರ್ತಾರೆ, ಚುಚ್ಚಿ ಮಾತಾಡ್ತಾರೆ, ಎಲ್ಲರೂ ಬರ್ತಾರೆ, ಏನೋ ಒಂದು ಅಂತಾರೆ. ನನಗೆ ಇದು ಸಹಿಸಕ್ಕಾಗಲ್ತ್ರಿ. ಅಲ್ಲ ಎಲ್ಲ ಇರಲಿ, ಏನೇ ಇರಲಿ ಬಿಡುವ, ಮನೆ ಅಂದ್ಮೇಲೆ ಸಂಸಾರ ಅಂದ್ಮೇಲೆ ಇರ್ತಾವಂತ ಅವ್ರು ಅಂದದ್ದು ಅವ್ರ ಜಗಳಿದ್ದು ಎಲ್ಲವೂ ಬಿಟ್ಟು ನಾನು ಹೊಟ್ಟೆ ಹೋಗ್ಕೊಂಡು ಸುಮ್ಮನೆ ಇರ್ತೀನಿ. ಆದರೆ ಈಗ ನೀವು ಹೊಟ್ಟಿಲ್ಲದೀನಿ, ಇವಾಗೂ ನೀವು ನಾನು ಹೊಳ್ಳೋಣಂಗಿಲ್ಲ ಅಂದ್ರೆ ಹೆಂಗೆ? ಯಾಕೆ ಹೇಳ್ರಿ? ಎದಕ್ಕೆ? ನಿಮಗೆ ಇಷ್ಟನೇ ಇಲ್ಲ? ನಿಮಗೆ ಪಾಪ ಇಷ್ಟ ಇಲ್ಲ, ನಾನು ಇಷ್ಟ ಇಲ್ಲನ? ಏನು ನಿಮ್ಮ ಮನಸ್ಸು ಏನೈತೆ ಇವತ್ತು ನನಗೆ ಹೇಳ್ಬೇಕಷ್ಟೇ. ನೋಡು, ಇಷ್ಟ ಕಷ್ಟ ಅಂತ ಏನಿಲ್ಲ, ನನಗೂ ಇಷ್ಟ ಇದ್ದಿದ್ದಕ್ಕೆ ಮದುವೆ ಮಾಡ್ಕೊಂಬಂದೀನಿ. ಇಲ್ಲಾಂದಿದ್ದ ನಾನೇನು ಮದುವೆ ಮಾಡ್ಕೊಂಬರ್ತಿದ್ದೆ ನಿನ್ನ? ಅದೆಲ್ಲ ಬಿಡು, ಹಾಗೇನೇನಿಲ್ಲ. ನಿನಗೆ ಹೆಂಗೆ ಹೇಳ್ಬೇಕು? ಸರಿ ತೋ, ಏನು ತಿನ್ನಕ್ಕೆ ತರ್ಬೇಕು ನಿನಗೆ? ನಾನು ಹೇಳ್ಕೊಂಬರ್ತೀನಿ ತಗೋ. ಏನ ನಿಜವಾಗೂ ತೊಗೊಂಬರ್ತೀರ? ಕರೆ ಹೇಳ್ರಿ, ನಿಜವಾಗೂ ತೊಗೊಂಬರ್ತೀರ? ಮತ್ತು ಆಸೆ ಹುಟ್ಟಿಸಿ ಸುಳ್ಳು ಹೇಳ್ತೀರ? ಇಲ್ಲ ತರ್ತೀನಿ. ಏನು ಹೇಳು, ನಾಳೆ ಒಂದೇ ದಿವಸನ ಮತ್ತು ಹಂಗಂತಂದು ತರ್ತಾರಂತಂದು ದಿನ ಹೇಳಿದ್ರೆ ನಾನು ತರಲ್ಲ. ನನಗೆ ಹಿಂಗೆಲ್ಲ ತಂದು ಬಂದು ನನಗೆ ಇದೆಲ್ಲ ನನಗೆ ಆಗ್ಬರಲ್ಲ. ಏನ ನೀನು ಇಷ್ಟು ಹೇಳಕತ್ತಿ ಅಂತಂದು ನಾಳೆ ಒಂದೇ ದಿವಸ ನಾವು ತಂದು ಕೊಡ್ತೀನಿ. ಏನು ಕೇಳು? ರೀ ನನಗೆ ಎದಕ್ಕೈನ ಕಡ್ಲಿ ತಿನ್ನಂಗೈತ್ರಿ. ಕಡ್ಲಿ ಅಂದ್ರೆ ಹಸಿ ಕಡ್ಲಿ ಗಿಡ ಕಿತ್ಕೊಂಡ್ಬಂದಿರ್ತಲ್ಲ, ಕಡ್ಲಿ ಗಿಡ, ಅವನ ಗಿಡದ ಸ್ಮೆಲ್ಲು, ಆ ಹಸಿ ಕಡ್ಲಿ ಅದು ನಂಗೆ ತಿನ್ಬೇಕು ಅನ್ಸಾತೈತ್ರಿ. ಕಡ್ಲಿ ಗಿಡ ತಂದು ಕೊಡ್ತೀರಾ ನಾಳೆ? ಕಡ್ಲಿ ಗಿಡನ? ಅಯ್ಯೋ ದೇವ್ರೆ, ನಾನೇನ ಏನು ಹೇಳ್ತಾಳಪ್ಪ, ಏನು ಕೇಳ್ತಾಳಿಕ್ಕಿ ಅಂತ ಅದು ಅಂದೆ. ಸೊಟ ಪುಟ್ಟೆ ಕಡ್ಲಿ ಗಿಡ ಕೇಳಕತ್ತ. ಆಯಿತು, ಒಂದು ರಾಶಿ ತಂದು ಕೊಡ್ತೀನಿ ಆಯ್ತಾ. ನೋಡು, ನಿನಗೊಬ್ಬಾಕಿ ಅಂತಲ್ಲ, ಜಗ್ಗೆಷ್ಟ ತರ್ತೀನಿ. ನಿನಗೆ ಮತ್ತು ನನ್ನ ಅತ್ತಿಗೆಮ್ಮಗ ಮನ್ಯಾಗ ಎಲ್ಲರಿಗೂ ಆಗಸ್ಟ್ ತೊಗೊಂಬರ್ತೀನಿ. ಮತ್ತು ನನಗೆ ಹಾಗೆಲ್ಲ ಒಬ್ಬರಿಗೆ ಅಂತಂದು ಇಂಥವೆಲ್ಲ ಮಾಡೋ ಅಭ್ಯಾಸ ಇಲ್ಲ, ನನಗೆ ಹಂಗೆ ಮಾಡೋಕ್ಕೂ ಮನಸ್ಸಿಲ್ಲ. ಹೇಳಕತ್ತೀನಿ ನೋಡು, ಜಗ್ಗಿ ತರ್ತೀನಿ. ಆಮೇಲೆ ನಾಳೆ ಅಷ್ಟೇ, ಮತ್ತು ಹಗಲೆಲ್ಲ ದಿನ ಒಂದು ಕೇಳೋದು ನಾನಿಂದ ಆಗಲ್ಲ ನೋಡು, ನಾನು ತರಲ್ಲ. ಹೇಳಕತ್ತೀನಿ ನೋಡು. ಆಯ್ತಾಯ್ತು ಬೇವ, ನಾಳೆ ನಿಮ್ಮ ತಂಗಿ ಮಗಂದು ಮದುವೆ ಐತಲ್ಲ, ಮತ್ತು ಹೋಗೋದು ಯಾವಾಗ ಹೆಂಗೆ ಬೇ? ಮತ್ತೆ ಎಲ್ಲರೂ ಹೋಗೋಣ ನಾಳೆ? ಹ್ಞೂನವ, ಮತ್ತು ನಮ್ಮ ತಂಗಿ ಮಗಂದು ಏನು ಹಂಗನ ಎಲ್ಲರ ಮನೆ ಅಷ್ಟು ಮಂದಿ ಹೋಗೋಣ. ಮತ್ತು ಬಿಟ್ರೆ ಚಲೋ ಅಲ್ಲ, ಅವ್ರಿಗೆ ಒಂಥರ ಅನ್ಸಂಗಿಲ್ಲೇನು? ನೋಡು ಮನೆ ಮದುವೆ ಬರಲಿಲ್ಲ ಅಂತಂದು ಹೋಗಣ್ರಿ, ಎಲ್ಲರೂ ಹೋಗೋಣ. ಅಲ್ವೇ ಮತ್ತು ಆಕಿ ಸುನೀತಾ ಮತ್ತು ರಾಣಿ ಹೊಟ್ಟಿಲದಾರಲ್ಲ, ಮತ್ತು ಅವ್ರು ಯಾಕೆ ಸುಮ್ಮನೆ ಬಿಡು, ಬೇಡ ನಾವು ಅಷ್ಟೇ ಹೋಗೋಣಂತೆ. ಬ್ಯಾಡ್ಲಿ, ಅವ್ರನ್ನ ಕರ್ಕೊಂಡು ಹೋಗೋಣ. ಎಲ್ಲರೂ ನೀವು ಸೋಸ್ರಲ್ಲಿ ಅಂತಾರೆ, ಬಿಟ್ಟು ಹೋದ್ರೆ ಅಯ್ಯೋ ಏನೋ ಇವು ಸ್ವಸ್ತ್ರನ ಕರ್ಕೊಂಬಂದಿಲ್ಲ, ತಾವು ಬಂದು ನೋಡ್ದಿ ಅಂತಂದು ಮತ್ತೆ 4 ಮಂದಿ 4 ಮಾತಾಡ್ತಾರೆ. ಸುಮ್ಮನೆ ಅವೇನು ಹೊಟ್ಟಿಲಿದ್ರೆ ಕಾರ್ನೇ ಹೋಗಿ ಏನು ಬಸ್ನೇ ಹೋಗ್ತಾರನ? ಮನೆಗಿಲ್ಲ ಕಾರ್ ಬೇಕಾದಂಗೆ ಕಾರ್ನೇ ಕರ್ಕೊಂಡು ಹೋಗತ್ತೆ. ಸುಮ್ಮನೆ ಹೋಗೋಣ ಎಲ್ಲರೂ. ಅಲ್ವೇ ಮತ್ತು ನಿಮ್ಮ ತಂಗಿ ಮಗಗೆ ಏನು ಕೊಡ್ತೀವಿ? ಮತ್ತು ಮನೇನು ಮದುವೆ ಮತ್ತು ಬಂಗಾರನ ಕೊಡ್ಬೇಕಾಗತ್ತೆ. ಮತ್ತು ಬಂಗಾರ ಕೊಡ್ಬೇಕು. ಏನು ಬಂಗಾರದ ಅಂಗಡಿಯಾಗ ಹೋಗ್ತೀನಿ ಇವತ್ತು. ಹೋಗಿ ಇಲ್ಲ ಯಾರು ಹೋಗ್ರಿ, 3 ಮಂದಿ ಯಾರು ಒಬ್ಬರು ಹೋಗಿ ಏನು ನೋಡಿ ಚಲೋ ಹೋಗಿದ್ರೆ ಒಂದು ಏನಾರು ಉಂಗ್ರ ಚೈನ ಪೈನ ಏನಾರು ತೊಗೊಂಬರ್ರಿ. ಯವ್ವ ಅಲ್ವಿ, ನಾವ್ಯಾಕೆ ಮತ್ತೆ ರೊಕ್ಕ ಖರ್ಚು ಮಾಡಿ ಬಂಗಾರ ತೊಗೊಂಡು ಅವ್ರಿಗೆ ಕೊಡ್ಬೇಕು? ಅಯ್ಯೋ ದೇವ್ರಿ, ಅಲ್ಲೇ ಬಂಗಾರ ಹಂಗೆ ಪುಕ್ಷಿಟ್ಟೆ ಕೊಡ್ತಾರಲ್ಲ, ರೊಕ್ಕ ಕೊಡ್ಲಾರ್ದಂಗೆ. ಅಯ್ಯೋ ಹೆಂಗಂತೀಯಲ್ಲ? ಹಂಗಲ್ವೇ ನಾ ಹೇಳೋದು, ಒಟ್ಟು ಅರ್ಥ ಮಾಡ್ಕೋ. ಈಗ ರಾಣಿಗೆ 25 ತೊಲೆ ಬಂಗಾರ ನಮ್ಮ ತಮ್ಮಗಲ್ಲನ್ನು ಹಾಕಿದ್ದು. ಬ್ರಾಸ್ಲೆಟ್ ಹಾಕಿದ್ರು, ಕಡಗ ಹಾಕಿದ್ರು, ಉಂಗ್ರ ಹಾಕ್ಯಾರ, ಆಮೇಲೆ ಚೈನ್ ಹಾಕ್ಯಾರ, ಆಮೇಲೆ ಇದು ಏನದು ಗುಂಡುಗಡಿಗೆ ಬಂಗಾರದ್ದು ಅದನ್ನು ಹಾಕ್ಯಾರ. ಒಟ್ಟು 25 ತೊಲೆ ಅತ್ತಗಲ್ಲನ್ನು ಹಾಕಿದ್ದು. ಅಷ್ಟಕ್ಕೊಂದು ಮನ್ಯಾಗ ಐತಿ ಬಂಗಾರ, ಮತ್ತೆ ಹೊರಟು ಹೋಗ್ತಿ? ಅಯ್ಯ ಅದು ಏನು ಕೊಟ್ಟಾರ ಅವ್ರು, ಅದು ಕೊಟ್ಟಾರ, ಅದನ್ನು ನಾವು ಹೆಂಗೆ ತೊಗೊಳಕ್ಕೆ ಬರುತ್ತೆ? ಯಾಕೆ ತೊಗೊಳಕ್ಕೆ ಬರಲ್ಲ? ಅದು ನಮ್ಮ ತಮ್ಮ ಕೊಟ್ಟರೆ ಇನ್ಮ್ಯಾಗ ನಮ್ದು ಅಧಿಕಾರ ಇರುತ್ತೆ. ಅವರು ಮೊಬೈಲ್ ಹಾಕಿದ್ರೆ ಅದು ಬೇರೆ ಇರ್ತಿತ್ತು. ನಾವು ಮದುವೆ ಟೈಮ್ದಾಗ ಮೊಬೈಲ್ ಹಾಕ್ಬೇಡ್ರಿ, ಅದು ಏನಿದ್ರು ಎಲ್ಲ ಅತ್ಗೆ ಹಾಕ್ರಿ ಅಂತ ಹೇಳಿದ್ದೆ. ಹಾಗಾಗಿ ಅತ್ತಿಗೆಲ್ಲ ಮಾಡಿಸಿರೋದು. ಸುಮ್ಮನೆ ಬೇ ಒಂದೊಂದು ಹಂಗೆ ಬಂಗಾರ ಸಾಮಾನು ತೊಗೊಳ್ಳೋನೈತೆ ನನಗೆ ಕೈಯಿಂದ. ಈಗ ಸುಮ್ಮನೆ ನಾ ಎಲ್ಲ ಅದಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಅಯ್ಯ ಅದು ಕೊಡ್ಬೇಕಲ್ಲಿ ಯವ್ವ, ಆತ ಹಂಗಿಲ್ಲ, ಅದಕ್ಕೆ ಏನೂ ಇದಿಲ್ಲ. ನಾವು ಏನು ಹೇಳ್ತೀವಿ ಕೇಳ್ತೈತೆ, ಸುಮ್ಮನೆ ಕೊಡ್ತಾನೆ. ನಾನು ಅದು ಹೆಂಗೆ ಇಸ್ಕೊಬೇಕಂತ ಗೊತ್ತೈತೆ. ಸುಮ್ಮನೆ ಹೌದಾ, ಹೆಂಗೆ ಇಸ್ಕೊಂತೀಯ ಅದನ್ನ? ನಾನು ಮದುವೆಗೆ ನನ್ನ ಕೊಳ್ಳಾಗ ಹಾಕ್ಕೊಳಕ್ಕೆ ಚಲೋ ಏನಿಲ್ಲ. ಅದು ನಿನ್ನ ಕೊಳ್ಳಾಗ ಐತಲ್ಲ, ಅದು 2.5 ತೊಲೆ ಚೈನ, ಅದನ್ನು ಕೊಡು, ಮದುವೆಗೆ ಹಾಕ್ಕೊಂಡು ಹೋಗಿ ವಾಪಸ್ ಬಂದು ಬಿಚ್ಕೊಡ್ತೀನಿ ಅಂತ ಹೇಳ್ತೀನಿ. ಕೊಡ್ತಾನಂತೀಯ? ಅಲ್ಲ ಕೊಟ್ಟರು ಅದನ್ನ ಹೆಂಗೆ ನಾವು ಅವ್ರಿಗೆ ಕೊಡೋಕ್ಕಾಗತ್ತೆ? ಅಯ್ಯ ನಾ ಹೇಳೋದು ಕೇಳಲಿ, ಅಲ್ಲಿ ಎಲ್ಲರೂ ಇರ್ತಾರೆ, ನಾವು ಏನೋ ಒಯ್ದಿರಬಾರ್ದು. ಅವಾಗ ಏನೂ ತಂದಿಲ್ಲ ಅಂತ ನಾಟಕ ಮಾಡೋದು. ಅವಾಗ ನನ್ನ ಕೊಳ್ಳಾಗ ಕೈಗಿಸ್ಕೊಂಡು ಚೈನ್ ಇರುತ್ತಲ್ಲ, ಬಡ ಅವ್ರೆದ್ರಿಗೆ ಆಟಕ್ಕೆ ಹಾಕ್ಬಿಡೋದು.
ಅವಾಗ ಏನು ಮಾತಾಡ್ತಾರ? ಏನು ಮಾತಾಡಕ್ಕಲ್ಲ. ಮಂದಿಗೆ ಜಗಳಾಗತ್ತೆ, ಮಂದಿಗೆ ಏನಂತ ಕೇಳಕ್ಕಾಗತ್ತೆ? ಅಯ್ಯ ಮಾತು ಬಂದ್ಬಿಟ್ವಿ, ಇನ್ನು ಹಾಕ್ತೀವಿ ತಗೋ, ಏನಾಗಲ್ಲ, ಆಮೇಲೆ ನೋಡೋಣ ತಗೋ ಅಂದ್ಬಿಟ್ರೆ ಏನು ಅದನ್ನ ಹಾಕೈತೆ ಕೊಡಿಸು ನನಗೆ ಬಂಗಾರ ಅಂತ ನಾನು. ಯಾಕಂದ್ರೆ ತಂದ ಮನ್ಯಾಗ ತಂದ ಹಿಂಗೋದ್ರೂ ಅತಂದೆ, ಹಂಗೋದ್ರೂ ಅತಂದೆ ಅಂತಾನೆ. ಹಂಗಾಗಿ ಹೋಗ್ಬಿಡು ಎಂಥರದ್ದು ಮನೆಯಿಂದ ಕೊಟ್ಟೆ ತಲ್ಬಿಡು ಅಂತಾನೆ ಸುಮ್ಮನೆ. ಆದ್ರೆ ಹೊಟ್ಟೆ ಉರಿ ಬಿಡೋದು ಯಾರಿಗೆ? ಆಕಿ ತಗೊಂಡು ಕೊಟ್ಟದ್ದು ಬಂಗಾರ ಇರ್ತೈತಿ, ನಮಗೆ ಲಾಭ. ಆಕೆ ಲುಕ್ಷೇನಿ ಗಣಗ ಹಾಕಿದ್ದ ಅಲ್ಲೂ ಮಂದಿ ಗೊತ್ತಲ್ಲ ಅಂತಂದು ಆಮೇಲೇನು ನಮ್ಗೆ ರೊಕ್ಕ ಕೊಡ್ತೈತಿ ಬಂಗಾರ ತರದ್ದು. ನಮ್ಮ ತಮ್ಗೇನು ಅತ್ತಿಗೆ ಯಾರಾದರೂ ಒಂದು ಅಲ್ಬಿಡು ಅಂತ ಸುಮ್ಮನೆ ಹಾಕಾನೆ. ಹೌದಿಲ್ಲ? ಹಿಂಗೆ ಮತ್ತೆ ಮಾಡೋದು ಚಲೋ ಹೌದಿಲ್ಲ? ಯವ್ವ ಚಿಗವ್ ನನಗೂ ಅಂದಿದ್ಲು ಬಿ. ಏನಿದ್ಲಿ ಗೊತ್ತಾನ, ನಾ ಮತ್ತು ಮಗನ ಮದುವೆ ಐತಿ ಮತ್ತು ಯಾವಾಗವ ಹಂಗೆ ಅಂದಾಗ ಹಿಂಗೈತೆ ನೋಡವ ಬರ್ರಿ, ಮತ್ತು ನನಗೆ ಒಂದು ಮನ್ಯಾಗ ಬೆಳ್ಳಿ ಕಳಿಸಿಲ್ಲ, ನೀವೇನವ ಇದ್ದಂಥವ್ರು ಬೆಳ್ಳಿ ಕಳಸ ಇದ್ರೆ ಒಂದು ಸಣ್ಣದು ತೊಗೊಂಬರವ, ಮುಯ್ಯ ಏನಾದ್ರು ಮಾಡ್ತಿಲ್ಲ ಅದೇ ತರಬೇಡ್ರಿ, ಬೆಳ್ಳಿ ಕಳಸನ ತೊಗೊಂಬರ್ರಿ ಅಂತ ನಂದಿದ್ಲು. ಮತ್ತು ನಾನು ಹೆಂಗೆ ಮಾಡಲಿ? ಬೆಳ್ಳಿ ಕಳಸ ಎಲ್ಲೇನೇ ತರಲ್ಲ ನಾನು. ಅಯ್ಯ ಅಕ್ಕ, ಅದಕ್ಕೆ ಚಿಂತೆ ಮಾಡ್ತೀವಿ, ಸುಮ್ಮನಿರು. ಅವ್ರು ಹೆಂಗೂ ಈಗ 2-3 ದಿವಸ ಮುಂಚೆಕ್ಕೆ ಬಾ ಕಳಿಸಿ ನೀವು ಸ್ವಸ್ತ್ರನ ಅಂತಾನಿದ್ಲ ಚಿಗವ. ಅವ್ರನ್ನ ಕಳಿಸ್ಬಿಡೋಣ. ನಾವು ಹೆಂಗೂ ಮನೆಗೆ ಆಮೇಲೆ ಹೋಗ್ತೀವಿ ಅಂತಂದಿರ್ತೀವಲ್ಲ. ರಾಹಿನ ಹಂಗಾಕಿ ಟೀಚರ್ ಕಿಲಿ ಕೊಡ ತಿಸ್ಕೊಂಡು ಆಕೆಗೆ ಅವರಪ್ಪ ಅವರೆಲ್ಲರೂ ಜಗ್ಗೆಷ್ಟು ಸಾಮಾನು ಬೆಳೆ ಸಾಮಾನು ಕೊಟ್ಟಾರಲ್ಲ, ಬಂಗಾರ ಬೆಳೆ ಇಡಿಗೆ ಕೊಟ್ಟರೆ ಅದ್ರ ಕಳಸ ಐತಿ, ಸಮಯ ಹೋದವು, ಏನೇನೋ ಜಗ್ಗಿದವು. ಅದ್ರ ಕಳಸನ ತೊಗೊಂಡು ಆಕೆ ಕೊಟ್ಟರೆ ತಗೋ, ಅದ ನೀನು ಯಾಕೆ ಚಿಂತೆ ಮಾಡ್ತೀವಿ? ಅಲ್ಲಲ್ಲಿ ಆಕೆ ಕಳಸ ಕೊಡಕ್ಕೆ ಹೂ ಅಂತಾಳ, ಈತಂತೂ ತಮ್ಮ ಕೊಡ್ತಾನ, ಏನೋ ಅನ್ನಂಗಿಲ್ಲ ಸುಮ್ಮನೆ. ಆಕೆ ಹೆಂಗೆ ಕೊಡ್ತಾಳ? ಅಲ್ಲ ಮತ್ತೇನಾರ ಅಂದ್ರೆ ಹೆಂಗೆ ಮಾಡೋದು? ಆಕೆಗೆ ಕೇಳಕ್ಕೆ ಹೋಗೋಣ, ಸುಮ್ಮನೆ ಬಡ ಬಡ ಕಳಸ ಹಾಕಿ ಟೀಚರ್ ಅಂದ್ರೆ ತೊಗೊಳೋದೈತೆ, ಹೋಗಿ ಕೊಡೋದೈತೆ. ಅಲ್ಲಲ್ಲಿ ಅದ್ರ ಮ್ಯಾಗ ಅವ್ರ ಹೆಸರು ಅಕ್ಷರ, ಅವ್ರ ಅಪ್ಪಂದು ಮದುವೆ ಡೇಟ್ ಗೀಟೆಲ್ಲ ಅಕ್ಷರ, ಅವ್ರು ತೊಗೊಂಡ್ರಿ ಅವ್ರಿಗೆ ಗೊತ್ತಾಗಲ್ಲ ಇವ್ರು ತೊಗೊಂಡು ಕೊಟ್ರ ಅಂತಂದು. ಅಕ್ಕ, ಬಂಗಾರ ಅಂಗಡಿಗೆ ಹೋದ್ರೆ ಹೆಸರು ಅಳಕಿಸಿ ಕೊಡ್ತಾರ. ಅವಾಗ ಹೋಗಿ ಕೊಟ್ರಾತು. ಅಂತೂ ಮಿಕ್ಕಿ ನನ್ನ ಕಳಸ ಯಾಕೆ ಕೊಡಕತ್ತೀರಿ ಅಂತ ನಾ ಟೀಚರಿ ಕಿಲಿ ಅದಕ್ಕೆ ಅಂತ ಕೇಳಿಲ್ಲಂದ್ರೂ ನಾ ಹೇಳ್ತೀನಿ, ಇಲ್ಲ ಬಂಗಾರದ ಅಂಗಡಿಗಳೆಲ್ಲ ಮುಚ್ಚವು, ಯಾವ ಬಂಗಾರದ ಅಂಗಡಿ ಇಲ್ಲ, ಅರ್ಜೆಂಟಿಗೆ ಅಕ್ಕಂದು ಇದಕ್ಕೆ ಕೊಡಕ್ಕೆ ಕಳಸ ಬೇಕಾಗೈತಿ, ಇದು ಆರತಿ ತಾಟು, ಅದಕ್ಕೆ ಆರತಿ ತಾಟು ಕೊಡ್ಬೇಕಂದ್ರೆ ಮನ್ಯಾಗ ಈಗ ನಿಂದೈತಲ್ಲ ಹೊಸದು ಹೆಂಗು, ಅದಕ್ಕೆ ಅದನ್ನು ಕೊಡ್ತೇವೆ, ಅಕ್ಕ ಬೇಕಂದ್ರೆ ಯಾವಾಗಾರ ನಾನು ಕೊಡಿಸ್ತಾ ತಗೋ ಅಂತ ಸುಳ್ಳು ಹೇಳೋದು. ಯಾವಾಗಾರ ಅಂತ ಹೇಳೋದು, ಆಕೆ ಇವಾಗ ಆವಾಗ ಅಂತ ಹೇಳ್ತೀವೇನು? ಹ್ಞೂ ಅನ್ಕೊಂತ ಹೋದ್ರೆ ಮುಗಿದೋತು. ಹಂಗೇನಾರು ಜೋರು ಮಾಡಿ ಜಗಾಡಿ ಕೇಳಿಲ್ಲ ಅಂದ್ರೆ ನಮ್ಮ ತಮ್ಮನರಿಗೆ ನೋಡಪ್ಪ ಅಷ್ಟು ಬೆಲೆ ಇಲ್ಲನೋ, ನಮಗೊಂದು ಸಮಯ ಇದನ್ನು ಆರತಿ ತಾಟು ತೊಗೊಂಡಿವಿ, ಅದಕ್ಕೆ ಹೆಂಗೆ ಮಾಡ್ತಾವೆ ಹಿಂಗೆ ಮಾಡ್ತಾವೆ ಅಂತಂದು ಬಾಯ್ ಮಾಡಿ ಮತ್ತೆ ನಮ್ಮ ತಮ್ಮನ ಎತ್ಕಟ್ಟೆಕಿಗೆ ಬಾಯಿ ಮುಚ್ಚಿಬಿಡೋದು, ಆಕಿನ ಹೊಡ್ಸ್ಬಿಡೋದೆ. ಅವಾಗ ನಮ್ಮ ತಮ್ಮನ ಹತ್ರ ಏನು ಮಾತನಾಡಿ ಕೊಟ್ಟಿಬಿಡಿ ಏನಾತ ಅಂತಾರೆ ಸುಮ್ಮನೆ ಹಾಕ್ತಾರೆ. ಮತ್ತು ಆಕೆ ಏನು ಅಂತಾನೆ, ಆಕೆ ಏನಾರು ಹೆಸರು ಬಸರು ಕೇಳಿದ್ರೆ ಹೆಸರು ಐತ್ರಿ ನಮ್ಮ ತಮ್ಮನಿದಂಗೆ ಅಂದ್ರೆ, ಇಲ್ಲವಾ ಅದನ್ನ ಹೆಸರು ಅಲ್ಲೇ ಬರ್ತೀವಲ್ಲ, ಅಲ್ಲೇ ಯಾವ್ದಾರ ಬಂಗಾರದಿಂದ ಅಲ್ಲೇ ಹಾಕಿ ಸುಮ್ಮನೆ ಇದು ಮಾಡ್ತೀವಿ, ಏನಾರು ಒಂದು ಹೇಳಕ್ಕೆ ಬರ್ತಾ ಸುಮ್ಮನಿರು. ಒಂದು ಸಮಯವು ಒಂದು ಅದು 2 ವರ್ಷದಲ್ಲಿ ಚೈನ ಮುಂದೆ ಹಂಗೆ ಒಂದೊಂದು ಇನ್ನೂ ಬ್ರೆಸ್ಲೆಟು ಕಡುಗ ಇನ್ನೂ ಏನೇನ ನೋಡು ಬಂಗಾರ ಸಾಮಾನು ನೋಡೋಣ, ಹೆಂಗೇನಾಗತ್ತೆ ಹಂಗೆ ವಸೂಲಿ ಮಾಡ್ಕೊಂಬಿಡೋಣ, ಎಲ್ಲರೂ ತಲೆ ಒಂದೊಂದು ಹಂಚ್ಕೊಂಬಿಡೋಣ ಸುಮ್ಮನಿರಿ. ಅದೇನು ಕರೆವು ಇವ ಇಲ್ಲೋಡ, ನಾ ಇವತ್ತು ಹೇಳಕತ್ತೀನಿ ನೋಡ್ಬಿ. ಮತ್ತು ನಾನು ಮನೆ ದೊಡ್ಡ ಮಗಳಾಗಿ ಎಲ್ಲರ ಪರವಾಗಿ ನಾನು ನಿನಗೆ ಹೇಳಕತ್ತೀನಿ ನೋಡು, ನೀನು ಬಂಗಾರ ಮತ್ತು ಅಮ್ಮನೂ ಏನದಳು ಬಂಗಾರ ಸಾಮಾನು ಎಲ್ಲವೂ ಈಗ ಅಂದ್ರೇನು ನಮ್ಗೆ ಹಾಕ್ಕೊಳಕ್ಕಂತಂದು ಕೊಟ್ಕೊಂತ ಹೋಗು. ಅವ್ನು ನಾವೇನು ಹಾಕ್ಕೊಂತೀವಲ್ಲ, ನಮ್ಗೆ ಯಾವ ಬೇಕು ಅನ್ನೋ ನಮ್ಮಂತೆ ಕೆಟ್ಕೊಂತೀವಿ. ಆಮೇಲೆ ಇಲ್ಲೋಡ ಅವರು ನಿಮ್ಮ ಸ್ವಸ್ತ್ರ ಅದು ನಮಗೆ ಬೇಕು, ಇದು ಚಂದ ಐತೆ ನಮಗೆ ಅಂತ ಅನ್ನೋದು, ಆಮೇಲೆ ಸ್ವಸ್ತಿಗೆ ಪಸ್ತಿಗೆ ನಾವು ಕೇಳಂಗಿಲ್ಲ ನೋಡ್ಬೇಕು, ಅವೆಲ್ಲ ನಮ್ಗೆ ಕೊಡ್ಬೇಕು ನೋಡಿ. ನೀನು ಅಯ್ಯ ದೇವ್ರೆ ನಿಮ್ಗೆ ಕೊಡ್ತೀನಿ ಇವ, ಅವು ಹಾಳದ ಹೊರಗಿಂದ ಬಂದು ಮೂಳುಗಳಿಗೆ ಯಾವಕ್ಕೆ ಕೊಡೋಕೂಲಿ. ನಿಮ್ಮಮ್ಮ ಏನು ಮಾಡ್ತಾನೋ ಗೊತ್ತಿಲ್ಲ, ಮತ್ತು ಅಕ್ಕಿ ಎಷ್ಟೊತ್ತಿದ್ರು ಆತ ಶ್ರೀಕಾಂತನ ಹೆಂಡತಿ ಮ್ಯಾಜಿಕ್ ಜೀವದಾಳ, ಶ್ರೀಕಾಂತನ ಮ್ಯಾಜಿಕ್ ಜೀವದಾಳ. ಯಾಕಂದ್ರೆ ಶ್ರೀಕಾಂತನ್ಗೆ ತನ್ನ ಗಂಡನ ಹೆಸರು ಇಟ್ಟಾಳಲ್ಲ, ಹಾಗಾಗಿ ಆತನ ಭಾಳ ಜೀವದ ಮೊದಲಿಂದ. ಆಕಿ ಏನು ಮಾಡ್ತಾನೋ ಗೊತ್ತಿಲ್ಲ. ಅಲ್ಲ ಎಲ್ಲ ನಮ್ಮ ಕೈಯಾಗದ ಬಿಡು, ಆಕಿ ಅಮ್ಮ ನಾಳೆ ಏನಾರು ಸತ್ಲಂದ್ರೆ ಬಂಗಾರ ನಮ್ಮ ಕೈಯಾಗ ತಂದು ಕೊಡ್ತಾರೆ, ಅವ್ರ ಕೈಯಾಗ ಕೊಡ್ತಾರೆ, ಅವಾಗ ನಾವು ತೊಗೊಂತೀವಿ ಬಿಡು. ನಿಮ್ಮಮ್ಮನು ಎಲ್ಲವೂ ನಿಮ್ಗೆ ಯಾವ ಬೇಕು ನೀವು ಈಗ ಆಡ್ಸ್ಕೊಂಬಿಡ್ರಿ, ಏನೇನು ಬೇಕು ಹಾಕೊಂಬಿಡ್ರಿ ತೊಗೊಂಬಿಡ್ರಿ. ನಾ ಇರೋ ಹೊತ್ನಾಗ ನಮ್ಗೆ ಏನೇನು ಬಂಗಾರ ಬೇಕು ಎಲ್ಲ ತೊಗೊಂಬಿಡ್ರಿ. ನೀವು ಯಾರು ಕೈ ಇಡೋರಿಲ್ಲ, ಯಾಕಂತ ಕೇಳೋರಿಲ್ಲ. ನಿಮ್ಗೆ ಅವ್ರ್ಯಾಕೆ ಸಂಬಂಧಕ್ಕಾರ ಅವ್ರು ಯಾಕೆ ಕೊಡೋಕ್ಕಲ್ಲ, ನಾನು ನೀವೇ ತೊಗೊರಿ, ಅಷ್ಟು ಮನೇನ ಬಂಗಾರ ಎಲ್ಲ ನೀವೇ ತೊಗೊರಿ, ಏನೇನು ಬೇಕು ಎಲ್ಲ ಆಡ್ಸ್ಕೊರಿ. ಯವ್ವ ನಂಗೆ ನಿಂದು ಇದು ತಾಳಿ ಸಂಬಂಧ ಸರ ಐತಲ್ವೇ, ಅದು ಬೇಕು ನೋಡಿ ನಂಗೆ. ಯವ್ವ ನಂಗೆ ಅದು ಹಳ್ಳಿ ನಕ್ಲೆಸ್ ಐತಲ್ಲ 10 ತೊಲಿದು, ಆಮೇಲೆ ಅವು ಕಡಗಾದವು ನೋಡಿ ಬಂಗಾರದು, ಅವು 4 ತೊಲಿವು, ಅದು ಬೇಕು ನೋಡ್ರಿ ನಂಗೆ. ಯವ್ವ ನಂಗೆ ಅದು 10 ತೊಲಿದು ಅವಲಕ್ಕಿ ಸರ ಐತಲ್ಲ ಅದು, ಆಮೇಲೆ ಅವು ಕಿವಿ ಹಾಕೊಳ್ಳು ಮಾಟಿಲ್ಲದವಲ್ಲ ಹಳ್ಳಿನೂ 2 ಜೊತೆ, ಅವು ನಂಗೆ ಬೇಕು ನೋಡ್ಬೇಕು. ಯವ್ವ ಏನೇನು ಬೇಕು ತೊಗೊರಿ ಯವ್ವ, ಅದು ಯಾಕೆ ಇದು ಯಾಕಂತ ಯಾಕೆ ಹೇಳ್ತೀರಿ? ಅಷ್ಟು ನಿಮ್ದೆ ನಾನು ಕೊಳ್ಳಾಗಿನ ಬೋರ್ಮಳ ಸರ ಅದು ಇದು ಏನೇನು ಅಷ್ಟು ನಿಮ್ಗೆ ಕೊಡ್ತೀನಿ. ಈಗ ಅನ್ಕತ್ತ ಮತ್ತೆಲ್ಲರೂ ಹೊರಪರ ಹೋಗೋಕೆ ಇರಲಿ, ನನ್ನ ಕೈಗೆ ಬಂಗಾರ ಬಳಿ ಬಂಗಾರ ಬೋರ್ಮಳ ಸರ ಎಲ್ಲ ಇರಲಿ, ರೊಕ್ಕದ ಏನದ ನೋಡು ಹಾಕೋರಿ ತೊಗೋರಿ, ನೀವೇ ಇಟ್ಕೋರಿ ಆಯ್ತಾ. ಅವ್ರಿಗೆಲ್ಲ ನಾನು ಕೊಡೋದಲ್ಲ, ಅವ್ರಿಗೆ ಹೇಳ್ತೀನಿ ತಗೋ, ನಾವು ಯಾವ ಕೇಳಕ್ಕೆ ಯಾಕೆ ಹಂಗೆ ಅಲ್ಲಕ್ಕಿನ ಅವ್ನಿಗೆ ಏನಿದ್ರು ಮನೆ ಬಂಗಾರ ಸಾಮಾನು ಎಲ್ಲ ಬರೀ ನಾನು ಹೆಣ್ಮಕ್ಳಿಗೆ ಅಂತ ಹೇಳ್ತೀನಿ. ಅವ್ರು ಕೇಳೋಕೆ ಅಧಿಕಾರ ಇಲ್ಲ. ನಾನು ಬದುಕಿರೋವರೆಗೂ ನಿಮಗೆ ಏನೇನು ಬೇಕಿಲ್ಲ ಎಲ್ಲ ಕೊಡ್ತೀನಿ. ಅವ್ರದ್ದೇನು ಹೊಸಬರಿಗೆ ಇದು ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ನಾಳೆ ಜಲ್ದಿ ರೆಡಿ ಆಗ್ರಿ, ಮದುವೆ ಹೋಗೋಣ. ಎಲ್ರಿಗೂ ನಮಸ್ಕಾರ ರೀ. ಈ ರಾಣಿ ಕಡಲಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ನಾನೆಲ್ಲ ವೀಕ್ಷಕ ಬಂದವರು ಎಲ್ಲರ ಜೀವನದಲ್ಲಿ ಕತ್ಲೆ ಅನ್ನೋದು ಏನಾದರೂ ಇದ್ರೆ ಎಲ್ಲ ದೇವ್ರು ಹೊಡೆದೋಡಿಸಿ ಇನ್ನು ಮುಂದೆ ಅವ್ರ ಜೀವನದಲ್ಲಿ ಬೆಳಕು ತುಂಬಲಿ, ಅವರೆಲ್ಲ ಒಳ್ಳೆದಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ರೀ. ಹಾಗೆ ನಿಮ್ಮ ಆಶೀರ್ವಾದ ಕೂಡ ನನಗೂ ನನ್ನ ಕುಟುಂಬದ ಮೇಲೆ ಐತೆ ಅಂತ ತಿಳ್ಕೊತೀನಿ ರೀ. ಹಂಗೆ ದಯವಿಟ್ಟು ಯಾರ್ಯಾರು ಈ ಹೊಸದಾಗಿ ನನ್ನ ಚಾನಲ್ ನೋಡಕತ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ಕೊರಿ, ಅಂದರೆ ನಾನು ಹಾಕೋ ವೀಡಿಯೋಗಳು ನಿಮಗೆ ಬಂದು ಮುಟ್ಟುತ್ತೆ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಹಿಂದೆ ನನಗೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ್ತಕ್ಕಂಥ ನಾನು ಪ್ರೀತಿಯಿಂದ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂದವರಿಗೂ ಇನ್ನೊಮ್ಮೆ ಹೃದಯ ತುಂಬಿ ನಮಸ್ಕಾರಗಳು ರೀ.